ನಿಮ್ಗೆ ಗ್ರೌಂಡ್ ಇಂದ ಸ್ಟಾರ್ಟ್ ಆಗಿರೋ ಮಿರರ್ ಫಿನಿಶ್ ಏನಿದೆಯೋ ಹಂಗೆ ಸೀಲಿಂಗ್ ಹೋಗುತ್ತೆ. ಸೀಲಿಂಗ್ ಇದೊಂಥರ ಪ್ರೀಮಿಯಂ ಲಕ್ಸುರಿ ಲುಕ್ ಎಲ್ಲ ಐತೆ. ಇದು ಬಂದ್ಬಿಟ್ಟು ನಿಮ್ಗೆ ರೋಸ್ ಮಿರರ್ ಸೇಮ್ ಅದೇ ತರನೇ ಟಾಪ್ ಸೀಲಿಂಗ್ ಇದೆ. 8 lakhs ಇಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಕರೆಂಟ್ ಹೋಗುತ್ತೆ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಡೋರ್ ಕ್ಲೋಸ್ ಆಗಿ ಆಫ್ ಆಗುತ್ತೆ. ಒಂದು ಮನೆ ಕಟ್ಟಿಸ್ತಿದ್ದೀರಾ, ಸೊ ಆ ಟೈಮಲ್ಲಿ ಲಿಫ್ಟ್ ಬೇಕು, ಯಾವ ಥರ ಬೇಕು, ಯಾವ ಬಿಲ್ಡಲ್ಲಿ ಬೇಕು, ಕ್ವಾಲಿಟಿ ಎಲ್ಲ ನೋಡ್ತೀರಾ. ಸ್ಟೆಪ್ಸ್ಗಳನ್ನ ಹತ್ತಿ ಎಷ್ಟು ದಿವಸ ಆಯಿತು, ಸ್ಕ್ಯಾಮ್ಸ್ ನಡೆಯುತ್ತೆ, ಕ್ವಾಲಿಟಿ ಕೊಡ್ತಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಒಂದು ಎಂಟೈರ್ ಒಂದು ಕ್ವಶನ್ ಮಾರ್ಕ್ ಇದೆಯಲ್ಲ ನಿಮ್ಮ ಮೈಂಡಲ್ಲಿ. ಹಲೋ ಅಂತ ಶಾರುಖ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ಆಲ್ಮೋಸ್ಟ್ ನೀವು ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಾ. ಮ್ಯಾಟ್ರಸ್ ಮಾಡಿದೀವಿ, ಪ್ಲಸ್ ಡೋರ್ಸ್ ಮಾಡಿದೀವಿ, ಫುಡ್ ನಮ್ಮ ಮೇನ್ ಬ್ಯಾಕ್ ಬೋನ್ ತರ, ಸೊ ಅದನ್ನು ಮಾಡ್ತಾ ಇದೀವಿ. ಒಟ್ಟಿಗೆ ಇವತ್ತು ನಾನು ಬಂದಿರೋ ಒಂದು ಸ್ಪಾಟ್ ಬಂದು ಲಿಫ್ಟ್ಸ್, ಬೇಸಿಕಲಿ ಎಲಿವೇಟರ್ಸ್ ಅಂತ ಕರಿಬಹುದಾ. ಎಲಿವೇಟರ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಜಸ್ಟ್ ಥಿಂಕ್ ಮಾಡಿ. ಮೋಸ್ಟ್ಲಿ ಮನೆಗಿರ್ಲಿ, ಆಫೀಸ್ಗಿರ್ಲಿ, ಅಥವಾ ಒಂದು ಕಮರ್ಷಿಯಲ್ ಸ್ಪೇಸ್, ಒಂದು ಹೋಟೆಲ್ಸ್, ಒಂದು ಪಿಜಿನೋ, ಎಲ್ಲಾ ಕಡೆ ಲಿಫ್ಟ್ಸ್ ಬನ್ನೋದು ಯೂಸ್ ಆಗುತ್ತೆ ಅಲ್ವಾ. ಪ್ಲಸ್ ನಮ್ಮ ಡೇ ಟು ಡೇ ಡೈಲಿ ಯೂಸ್ ಅಲ್ಲೇ ನಾವು ಲಿಫ್ಟ್ಸ್ ಜಾಸ್ತಿ ಯೂಸ್ ಮಾಡೋದು. ನಾವು ಸ್ಟೆಪ್ಸ್ ಗಳನ್ನ ಹತ್ತಿ ಎಷ್ಟು ದಿವಸ ಆಯ್ತು. ಸೊ ಬೇಸಿಕ್ ಆಗಿ ಲಿಫ್ಟ್ಸ್ ಅನ್ನೋದು ತುಂಬಾ ಯೂಸ್ ಆಗ್ತಿದೆ. ಅಂಡ್ ಅಟ್ ದಿ ಸೇಮ್ ಟೈಮ್ ತುಂಬಾ ಸ್ಕ್ಯಾಮ್ಸ್ ನಡೆಯುತ್ತೆ. ಅಂದ್ರೆ ಸ್ಕ್ಯಾಮ್ಸ್ ಯಾವ ತರ ಕ್ವಾಲಿಟಿ ಕೊಡ್ತಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಸೊ ಅದನ್ನ ನಾನು ಇವತ್ತು ಆ ಒಂದು ಎಂಟೈರ್ ಒಂದು ಕ್ವಶನ್ ಮಾರ್ಕ್ ಇದೆಯಲ್ಲ ನಿಮ್ಮ ಮೈಂಡ್ ಅಲ್ಲಿ, ಅದನ್ನ ಸಾಲ್ವ್ ಮಾಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ದಕ್ಷ ಎಲಿವೇಟರ್ಸ್ ಅಂತ. ಮನೆ ಕಟ್ಸ್ತೀರಾ, ಸೊ ಕಟ್ಸಿದಾಗ ಮನೆಯಲ್ಲಿ ದೊಡ್ಡವರು ಅಂತ ಇರ್ತಾರೆ, ಪ್ಯಾರೆಂಟ್ಸ್ ಏಜ್ ಆಗಿರೋರು. ಸೊ ಅವ್ರಿಗೆ ಒಂದು ಲಿಫ್ಟ್ ಅನ್ನೋದು ನೀವು ಪ್ಲಾನ್ ಮಾಡ್ತೀರಾ. ಸೊ ಯಾವ ತರ ಲಿಫ್ಟ್ಸ್ ಇರಬೇಕು, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಅದನ್ನ ಬಿಲ್ಡ್ ಇರಲಿ, ಅದರ ಮೇಂಟೆನೆನ್ಸ್ ಇರಲಿ, ನೀವೆಲ್ಲ ಮೈಂಡ್ ಅಲ್ಲಿ ತಗೋತಿರಲ್ಲ. ಸೊ ಅದ್ರ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಒಳಗೆ ಹೋಗೋಣ, ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಕ್ಸಾಕ್ಟ್ ಅಡ್ರೆಸ್ ಬಂದು ನಿಮಗೆ ಜ್ಞಾನಜ್ಯೋತಿ ನಗರ, ಮಲ್ಲೆತಲ್ಲಿ. ಓಕೆನಾ, ಡಿಸ್ಕ್ರಿಪ್ಷನ್ ಅಡ್ರೆಸ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಮೇಲೆ ಹೋಗಿ ಬೇಸಿಕ್ ಇಂದ ಹಿಡಿದು ಪ್ರೀಮಿಯಮು ಮತ್ತೆ ಏನೇನು ವೇರಿಯಂಟ್ಸ್ ಬರುತ್ತೆ, ಮತ್ತೆ ಯಾವ ಸೈಜಲ್ಲಿ ಸಿಗುತ್ತೆ, ಸೊ ಎಲ್ಲ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಿಫ್ಟ್ಸ್ ಬಗ್ಗೆ ಯಾರು ಪ್ಲಾನ್ ಮಾಡ್ತಿದ್ರೆ, ಬೆಸ್ಟ್ ಎಲಿವೇಟರ್ಸ್ ಫಾರ್ ಹೋಮ್ ಅಥವಾ ಬೆಸ್ಟ್ ಎಲಿವೇಟರ್ಸ್ ಫಾರ್ ಆಫೀಸ್ ಪರ್ಪಸ್, ಈ ಒಂದು ವಿಡಿಯೋ ನಿಮಗೆ ಡೆಡಿಕೇಟ್ ಮಾಡ್ತೀನಿ. ಬನ್ನಿ. ಬ್ರದರ್, ನಿಮ್ಮ ಹೆಸರು? ದಿನೇಶ್. ಸೊ ಎಕ್ಸ್ಪ್ಲೈನ್ ಮಾಡಿ, ಲೈಕ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ನಿಮ್ಮ ಬಗ್ಗೆ ಒಂದು ಜನರಲ್ ಇನ್ಫಾರ್ಮೇಶನ್ ನಮ್ಮ ಆಡಿಯನ್ಸ್ಗೆ. 2019 ಸ್ಟಾರ್ಟ್ ಮಾಡಿದ್ದು. ಮುಂಚೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಾಡ್ತಾ ಇದ್ವಿ, ಚಿಕ್ಕ ಆಫೀಸ್ ಇತ್ತು. ಇವಾಗ ಎಕ್ಸ್ಪೀರಿಯನ್ಸ್ ಸೆಂಟರ್ ಜೊತೆಗೆ ದೊಡ್ಡ ಆಫೀಸ್ ಮಾಡಿದ್ವಿ. ಸೊ ಲೈಕ್ ಇವಾಗ ಬಂದು ಕಸ್ಟಮರ್ ಬಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೌದು, ಲೈವ್ ಡೆಮೋ. ಹೌದು. ಇದ್ರ ಐಡಿಯಾ ಹೇಗೆ ಬಂತು ಸರ್ ನಿಮಗೆ? ಅಪ್ಪಾಜಿ ಕಬ್ಬದಿರೆಲ್ಲ ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಇನ್ನು ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಸ್ಕೊಳ್ಳೋಣ. ಲೈಕ್ ದೇ ಹ್ಯಾವ್ ವೇರಿಯಂಟ್ಸ್ ಆಫ್ ಕ್ಯಾಬಿನ್ ಸಿಕ್ಕವ್ರೆ, ನಾವೆಲ್ಲ ನೋಡೋಣ. ಸೊ ಈ ಬೇಸಿಕ್ ಬಂದು ಪ್ರೈಸಿಂಗ್ಸ್ ಎಷ್ಟಿರುತ್ತೆ, ಲೈಕ್ ಯಾವ ತರ ಕ್ಯಾಬಿನ್ಸ್ ಬರುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 8 lakh ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಮಾಡರ್ನ್ ಅವೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಟ್ರೆಂಡ್ ತಕ್ಕ. ಓಕೆ, ಲೈವ್ ಲೈಕ್ ಕ್ಯಾಬಿನ್ಸ್ ನೋಡ್ಕೊಳ್ಳೋಣ. ವೇರಿಯಂಟ್ಸ್ ನೋಡ್ತಿರೋದು ಬೇಸಿಕ್ ಲಿಫ್ಟ್ ಸರ್. ಬೇಸಿಕ್ ಒಳಗೆ ಹೋಗೋಣ, ಹಂಗೆ ನಿಮಗೆ ಮೇಲೆ ಹೋಗಿ ಪ್ರೀಮಿಯಂ ಸೆಟ್ ಆಫ್ ಕ್ಯಾಬಿನ್ಸ್ ಇದೆಯಲ್ಲ ಅದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಲಿಫ್ಟ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ರಿ, ಹೇಗೆ ಅನ್ನಿಸ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನನಗೆ ಬಂದು ಮೇನ್ಲಿ ಸ್ಮೂತ್ ಆಗಿತ್ತು. ಏನ್ ಹೇಳೋದು, ಫ್ಲೋ ಇರಲಿ ಮತ್ತೆ ಸೌಂಡ್ಸು. ನೀವು ಬಂದು ಲೈವ್ ಆಗಿ ಈ ತರ ಡೆಮೋ ತಗೋಬಹುದು. ಓಕೆನಾ, ಈಗ ಒಳಗೆ ಬಂದು ಮೇನ್ ಪ್ರೀಮಿಯಂ ಸೆಟ್ ಆಫ್ ಇದೆ ಸರ್, ಅದು ನೋಡೋಣ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಬಂದ್ಬಿಟ್ಟು ಬೇಸಿಕ್ ಲಿಫ್ಟ್. ಬೇಸಿಕ್ ಅಂತ ಹೇಳಿದ್ರೆ ಈ ಬೇಸಿಕ್ ಕಂಪ್ಲೀಟ್ ಬೇಸಿಕ್ ಅಂತಲ್ಲ. ಬೇಸಿಕ್ ಅಂತ ಹೇಳಿದ್ರೆ ನಾವು ಎಲ್ಲರೂ SS ಮ್ಯಾಟ್ ಫಿನಿಶ್ ಯೂಸ್ ಮಾಡ್ತಾರೆ. ಎಲ್ಲಾ ಲಿಫ್ಟ್ ಅಲ್ಲೂ SS ಏರ್ಲೈನ್ ಫಿನಿಶ್ ಶೀಟ್ಸ್ ಅನ್ನು ಯೂಸ್ ಮಾಡ್ತೀವಿ. ಬ್ಯಾಕ್ ಸೈಡ್ ಮಿರರ್ ಪ್ಯಾನಲ್. ಈಗ SS ಫಿನಿಶ್ಗೂ ನೀವು ಹೇಳ್ದಂಗೆ ಏರ್ಲೈನ್ ಫಿನಿಶ್ಗೂ ಡಿಫ್ರೆನ್ಸ್ ಇದೆ ಸರ್. ನಿಮ್ಗೆ ಫೀಲ್ ಮಾಡ್ಬೋದು ಇದರಲ್ಲಿ. SS ಮ್ಯಾಟ್ ಫಿನಿಶ್ ಅಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಈ ಲೈನ್ಸ್ ಕಾಣಿಸೋದಿಲ್ಲ, ಟಚ್ ಫೀಲ್ ಆಗುತ್ತೆ ನಿಮ್ಗೆ. ಇದು ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ಅದರಲ್ಲಿ ನೀವು ಈ ತರ ಪ್ಯಾಟರ್ನ್ ಡಿಸೈನ್ಸ್ ಹಾಕಬೇಕಂತ ಲೆಫ್ಟ್ ರೈಟ್ ಇಚಿಂಗ್ ಪ್ಯಾಟರ್ನ್ಸ್ ಬರುತ್ತೆ, ಸೀಲಿಂಗ್ ಡಿಸೈನ್ ಬರುತ್ತೆ, ಮಿರರ್ ಫಿನಿಶ್ ಬರುತ್ತೆ. ಓಕೆ, ಮತ್ತೆ ಲೈಟಿಂಗ್ ಕೂಡ ಡಿಫರೆಂಟ್ ಆಗಿ ಕೊಡ್ತೀವಿ. ಎಲ್ಲರೂ ರೆಗ್ಯುಲರ್ ಆಗಿ 770 mm ದೊಡ್ಡ ದೊಡ್ಡ ಸ್ಪಾಟ್ ಲೈಟ್ ಕೊಡ್ತಾರೆ ನಾವು. ಮತ್ತೆ ಇದು
ಟಾಪ್ ಸೀಲಿಂಗ್ ಅಲ್ಲಿ ಕೂಡ ಡಿಸೈನ್ ಕೊಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇದೆ ಆ ತರ ಕಸ್ಟಮೈಸ್ ಇರುತ್ತೆ. ಕಸ್ಟಮೈಸ್ ಡಿಸೈನ್ಸ್ ಕೊಡ್ತೀವಿ. ಫ್ಯಾನ್ ಕೊಡೋದಿಲ್ಲ, ಇದ್ರ ಜೊತೆಗೆ ನಾವು ಬ್ಲೋವರ್ ಫ್ಯಾನ್ ಕೊಡ್ತೀವಿ, ಎಸಿ ತರ ಕೂಲಿಂಗ್ ಗಾಳಿ ಬರ್ತಾ ಇರುತ್ತೆ. ಓಕೆ, ಆ ಸಿಸ್ಟಮ್ ಡಿಫರೆಂಟ್ ನಿಮ್ಮಲ್ಲಿ. ಮತ್ತೆ ಈ ಪ್ಯಾಟರ್ನ್ಸ್ ಬೇರೆದ್ ಬೇಕಂದ್ರೆ ಹಾಕೋಬಹುದು ನಾವು. ಸರ್ ಇದು ಕಸ್ಟಮೈಸ್, ನಿಮ್ಗೆ ಯಾವ ತರ ಡಿಸೈನ್ ಬೇಕು ಯಾವ ತರದ್ದು ಹಾಕೋಬಹುದು. ಸೊ ಕಸ್ಟಮೈಸೇಷನ್ಸ್ ಇದೆ. ಸೊ ನಿಮಗೆ ಯಾವ ತರ ಬೇಕೋ ಬೇಸಿಕ್ ಅಲ್ಲೇ ನೀವು ಮಾಡ್ಕೋಬಹುದು. ಮತ್ತೆ ಫ್ಲೋರಿಂಗ್ ನೋಡಬಹುದು ಸರ್ ನೀವು. ಫ್ಲೋರಿಂಗ್ ಅಲ್ಲೂ ನಿಮಗೆ ಡಿಸೈನ್ ಸಿಗುತ್ತೆ ಸರ್. ಫ್ಲೋರಿಂಗ್ ಅಲ್ಲಿ ಕೂಡ ಡಿಸೈನ್ ಸಿಗುತ್ತೆ. ಇದು ಮಾರ್ಬಲ್ ಫಿನಿಶ್. ಸೊ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಸೌಂಡ್ ಬರುತ್ತೆ. ಈಗ ಹಂಗೆ ನಾವು ಒಳಗೆ ಹೋಗೋಣ. 7 ಸೆಗ್ಮೆಂಟ್ ಡಿಸ್ಪ್ಲೇ ಬರುತ್ತೆ. 7 ಸೆಗ್ಮೆಂಟ್. ಓಕೆ. ಇದು ಬೇಸಿಕಲಿ ಬಟನ್ಸ್ ಬರುತ್ತೆ. ನಮ್ಗೆ ಹೈಯರ್ ಎಂಡ್ ಹೋದಂಗೆ ಟಚ್ ಪ್ಯಾನಲ್ ಬರುತ್ತೆ, TFT ಡಿಸ್ಪ್ಲೇ ಬರುತ್ತೆ, ಟಚ್ ಪ್ಯಾನಲ್ ಬರುತ್ತೆ, ಡಾಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ. ಸೊ ಇದು ಬೇಸಿಕ್ ಆಗೋಯ್ತು ನೀವು ನೋಡಿದ್ದು. ಈಗ ನಾವು ಬಂದು ಹಂಗೆ ಸ್ವಲ್ಪ ಪ್ರೀಮಿಯಂ ಕಡೆ ಹೋಗೋಣ. ಓಕೆನಾ? ಸೊ ಪ್ರೀಮಿಯಂ ಅಲ್ಲೂ ವೇರಿಯಂಟ್ಸ್ ಇದೆ. ರೆಗ್ಯುಲರ್ ಲಿಫ್ಟ್ ನೋಡ್ಕೊಂಡು ಬಂದ್ವಿ. ಇದು ನಮ್ದು ಡೆಮೋ ಕ್ಯಾಬಿನ್, ಡಿಸ್ಪ್ಲೇ ಕ್ಯಾಬಿನ್ ಫಸ್ಟ್. ದಕ್ಷ ಎಲಿವೇಟರ್ಸ್ ಫಸ್ಟ್. ಇದು ಬಂದ್ಬಿಟ್ಟು ಬೇಸಿಕ್ ಅಂದ್ರೆ ಬಟನ್ ಬರುತ್ತೆ, ಬೇಸಿಕ್ ಬಟನ್ಸ್ ಬರುತ್ತೆ. ಒಳಗಡೆ ಬಂದ್ರೆ ನಿಮಗೆ ಫ್ಲೋರಿಂಗ್ ಕೂಡ ಮಾರ್ಬಲ್ ಫಿನಿಶ್ ಫ್ಲೋರಿಂಗ್. ಟಾಪ್ ಸೀಲಿಂಗ್ ಡಿಸೈನ್ ನೋಡಬಹುದು. ನಮ್ದು ಲೆಫ್ಟ್ ರೈಟ್ ಅಲ್ಲಿ ಏನು ಇಚಿಂಗ್ ಪ್ಯಾಟರ್ನ್ಸ್ ಕೊಟ್ಟಿದೀವಿ, ಸೂಪರ್. ಸೇಮ್ ಅದೇ ತರನೇ ಟಾಪ್ ಸೀಲಿಂಗ್ ಅಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದೀವಿ. ಸೊ ಇದು ಡಿಫರೆಂಟ್ ಆಗಿದೆಯಲ್ಲ. ಹೊರಗಡೆ ನೋಡಿದ್ ಬಂದ್ಬಿಟ್ಟು ಏರ್ಲೈನ್ ಫಿನಿಶ್. ಓಕೆ. ಇದು ಬಂದ್ಬಿಟ್ಟು ಮಿರರ್ ಫಿನಿಶ್. ಮಿರರ್ ಫಿನಿಶ್. ಸೂಪರ್ ಸೂಪರ್. ಇದ್ರಲ್ಲೇ ತುಂಬಾ ಡಿಸೈನ್ಸ್ ಬರುತ್ತೆ. ಮುಂದೆ ಇದೆ ಸೂಪರ್. ಅದು ನೋಡೋಣ. ಅಂಡ್ ಈಗ ಎಲ್ಲದರಲ್ಲೂ ಕಸ್ಟಮೈಸೇಷನ್ಸ್ ಇದೆ. ಎಲ್ಲದರಲ್ಲೂ ಕಂಪ್ಲೀಟ್ ಲಿಫ್ಟ್ ನಾವು ಕಸ್ಟಮೈಸ್ ಮಾಡ್ಕೋಬಹುದು ಯಾವ ತರ ಬೇಕಾ ತರ. ಇವೆಲ್ಲ ಕಾಸ್ಟ್ ಹೇಗೆ ಬೀಳುತ್ತೆ ಇದ್ರದ್ದು? ಇದು ರೆಗ್ಯುಲರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 8 lakh ಇಂದ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಈಗ ನಮ್ಗೆ ಈ ತರ ಏನಾದ್ರು ಕಸ್ಟಮೈಸೇಷನ್ ಬಂದ್ರೆ ಅದರದ್ದು ಕಾಸ್ಟ್ ಎಫೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ನಾವು ಹೇಗೆ ಕಸ್ಟಮೈಸ್ ಮಾಡ್ತೀವಿ ಆ ತರಾನೇ. ಪ್ಯಾಸೆಂಜರ್ ಎಷ್ಟು ಪ್ಯಾಸೆಂಜರ್ ಕೆಪಾಸಿಟಿ, ನಂಬರ್ ಆಫ್ ಫ್ಲೋರ್ಸ್, ಗ್ಲಾಸ್ ಡೋರ್, ರೆಗ್ಯುಲರ್ ಡೋರ್ಸ್. ಓಕೆ. ಸೊ ಡೋರ್ಸ್ ಸಹ ಡಿಫರೆಂಟ್ ವೇರಿಯಂಟ್ ಸಿಗುತ್ತೆ ನಮಗೆ. ಗ್ಲಾಸ್ ಡೋರ್ ಬರುತ್ತೆ, SS ಏರ್ಲೈನ್ ಫಿನಿಶ್ ಡೋರ್ ಬರುತ್ತೆ. ಹಾಗೆ ಅದರಲ್ಲಿ ನಿಮಗೆ ಮತ್ತೆ ಚಾಂಪ್ ಏರ್ಲೈನ್ ಅಂತ ಹೇಳ್ತೀವಿ. ಓಕೆ. ಗೋಲ್ಡ್ ಫಿನಿಶ್. ಇದು ನಿಮಗೆ ಟಚ್ ಪ್ಯಾನಲ್ ಬರುತ್ತೆ. ಟಚ್ ಪ್ಯಾನಲ್ ಜೊತೆಗೆ ಡಾಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ. ಓಕೆ. ಇದು ನೋಡಿ, ಇದು ಫ್ಲೋರಿಂಗ್ ಕೂಡ ಕಂಪ್ಲೀಟ್ ಡಿಫರೆಂಟ್ ಕಾಣುತ್ತೆ. ಸೊ ನೀವು ಒಂದು ಡಿಸೈನ್ ಸೆಟ್ ಆಫ್ ಪ್ಯಾಟರ್ನ್ಸ್ ಕೊಡ್ತೀರಾ, ಇಲ್ಲ ಅಂದ್ರೆ ನಾವು ಕಸ್ಟಮೈಸ್ ಮಾಡ್ತೀವಿ. ಸೊ ಇದು ನಿಮಗೆ ಚಾಂಪ್ ಏರ್ಲೈನ್ ಅಂತ ಹೇಳ್ತೀವಿ. ಚಾಂಪ್ ಏರ್ಲೈನ್ ಫಿನಿಶ್. ಓಕೆ. ಕ್ಯಾಬಿನ್ ಸೀಲಿಂಗ್ ನೋಡ್ಬೋದು. ನಿಮಗೆ ಗ್ರೌಂಡ್ ಇಂದ ಸ್ಟಾರ್ಟ್ ಆಗಿರೋ ಮಿರರ್ ಫಿನಿಶ್ ಏನಿದೆಯೋ ಹಂಗೆ ಸೀಲಿಂಗ್ ಹೋಗುತ್ತೆ. ಸೊ ಫ್ಯಾನ್ಸ್ ನೀವು ಹೇಳ್ದಂಗೆ ಬ್ಲೋವರ್ ಫ್ಯಾನ್. ನಿಮಗೆ ಇದು ಬಂದ್ಬಿಟ್ಟು ಟಚ್ ಪ್ಯಾನಲ್ ಅಲ್ಲಿ TFT ಡಿಸ್ಪ್ಲೇ. ಓಕೆ. TFT ಡಿಸ್ಪ್ಲೇ ನಿಮಗೆ ಇದು ಆ ಡಿಸ್ಪ್ಲೇಗಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಕೂಡ ಕಲರ್ಸ್ ಬರುತ್ತೆ, ಬ್ಲ್ಯಾಕ್, ವೈಟ್. ಇದು ನೆಕ್ಸ್ಟ್ ಕ್ಯಾಬಿನ್ ಸಿಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಇದು ಒಂದು ಎಲಿವೇಟರ್ಸ್ 3. ಓಕೆ. ಇದು ನಿಮಗೆ ಟಚ್ ಪ್ಯಾನಲ್ ವೈಟ್ ಕಲರ್. ನಮ್ದು ಇದು ಕ್ಯಾಬಿನ್ ಬಂದ್ಬಿಟ್ಟು ಬ್ಲ್ಯಾಕ್ ಮಿರರ್. ಸೊ ಇದು ಸೂಪರ್ ಆಗೈತೆ. ಬ್ಲ್ಯಾಕ್ ಮಿರರ್ ಕ್ಯಾಬಿನ್. ಓಕೆ. ನಿಮ್ಗೆ ಲೈಟಿಂಗ್ ಎಲ್ಲ ನೋಡ್ಬೋದು, ತುಂಬಾ ಯೂನಿಕ್ ಆಗಿರುತ್ತೆ. ಆಕ್ಚುಲಿ ಇಲ್ಲಿಕ್ಕಿರೋದು ಜಸ್ಟ್ ಒಂದು 4 ಮಾಡಲ್ಸ್ ಅಷ್ಟೇ ಲೈವ್ ಡೆಮೋಕ್ಸ್ ನಿಮಗೆ. ಬಟ್ ಇವ್ರ ಹತ್ರ ವೇರಿಯಂಟ್ಸ್ ಆಫ್ ಕ್ಯಾಬಿನ್ಸ್ ಇದೆ ಅವೈಲೇಬಲ್. ಓಕೆನಾ? ತುಂಬಾ ವೇರಿಯಂಟ್ಸ್ ಇದೆ. ನಿಮ್ಗೆ ಫ್ಲೋರಿಂಗ್ ನೋಡ್ಬೋದು. ನೀವು ಅದೆರಡು ನೋಡಿದಕ್ಕಿಂತ ಡಿಫರೆಂಟ್ ಆಗಿದೆ. ಸೊ ಇದು ಬಂದು ಇದು ಬ್ಲ್ಯಾಕ್ ಮಿರರ್ ಇಚಿಂಗ್ ಪ್ಯಾಟರ್ನ್. ಹೌದು. ನಿಮ್ಗೆ ನೋಡಿ ಬ್ಲ್ಯಾಕ್ ಮಿರರ್ ಕೂಡ ಈ ತರ ಇಚಿಂಗ್ ಬರುತ್ತೆ, ಈ ತರ ಬರುತ್ತೆ. ಇದರಲ್ಲಿ ತುಂಬಾ ಇನ್ನೂ ಡಿಸೈನ್ಸ್ ಬೇರೆ. ಈಗ ಇದ್ರಲ್ಲೇ ನಮಗೆ ಸೈಡ್ ಇದರಲ್ಲಿ ಬಾರ್ಡರ್ಸ್ ಲೈಟಿಂಗ್ಸ್ ಬರುತ್ತಲ್ಲ, ಅದನ್ನು ಕೂಡ ಮಾಡಬಹುದು. ನಿಮ್ಗೆ ನೆಕ್ಸ್ಟ್ ಕ್ಯಾಬಿನ್ ಅಲ್ಲಿ ಸಿಗುತ್ತೆ. ನೈಸ್. ಅದನ್ನ ನೋಡೋಣ. ಅಂಡ್ ಇದ್ರ ನೀವು ಇದು ನೋಡ್ಕೋಬಹುದು ಸ್ವಿಚಸ್ ಪ್ಯಾಟರ್ನ್ಸ್. ಇದು ಕೂಡ ಟಚ್ ಪ್ಯಾನಲ್ ಕಂಪ್ಲೀಟ್ ಆಗಿ. ಟಚ್ ಪ್ಯಾನಲ್. ಇದು ನಂಬರ್ ಆಫ್ ಫ್ಲೋರ್ಸ್ ಎಷ್ಟು ಬೇಕೋ ಬರುತ್ತೆ. ಇದರಲ್ಲಿ ಕೂಡ ಅಲ್ರಾಮ್ ಇರುತ್ತೆ, ಫ್ಯಾನ್ ಮತ್ತೆ ಲೈಟ್. ನಮ್ಗೆ ಬೇಡ ಅಂತ ಹೇಳಿದ್ರೆ ಫ್ಯಾನ್ ಆಫ್ ಮಾಡ್ಕೊಳ್ಬಹುದು, ಲೈಟ್ ಆಫ್ ಮಾಡ್ಕೊಳ್ಬಹುದು. ಇದು ಆಟೋಮೆಟಿಕ್ ಇರುತ್ತೆ. ಅಂದ್ರೆ ನಿಮ್ಗೆ ಲಿಫ್ಟ್ ಯೂಸ್ ಮಾಡ್ತಾ ಇಲ್ಲ, ಬಂದು ಈ ತರ ಹೈ ಆಗಿ ಸ್ಟಾಪ್ ಆಗಿದೆ ಅಂದಾಗ ನೀವೆಲ್ಲ ಲಿಫ್ಟ್ ಯಾವ್ದು ಯೂಸ್ ಮಾಡ್ತಾರ, ಡೋರ್ ಕ್ಲೋಸ್ ಆಯ್ತು ಅಂದ್ಕೂಡಲೇ ಇಮಿಡಿಯೇಟ್ ವಿದಿನ್ 10 seconds ಅಲ್ಲಿ ಲೈಟ್, ಫ್ಯಾನ್ ಕಂಪ್ಲೀಟ್ ಆಟೋಮೆಟಿಕ್ ಸಿಸ್ಟಮ್ ಎಲ್ಲ. ಸೊ ಅದೊಂಥರ ಲೈಕ್ ಪವರ್ ಕನ್ಸಂಪ್ಷನ್ ಅಲ್ವಾ? ನೈಸ್. ಸೊ ಈಗ ಹಾಗೆ ನಾವು ನೆಕ್ಸ್ಟ್ ಲಿಫ್ಟ್ ನೋಡೋಣ. ಸರ್ ಇದು ಡಿಸ್ಪ್ಲೇ ಕ್ಯಾಬಿನ್ 4. ಓಕೆ. ನೀವು ಕೇಳಿದ್ರಿ ಅವಾಗಲೇ. ಹೌದು. ಬಾಟಮ್ ಲೈಟಿಂಗ್ ಅದೆಲ್ಲ ಬೇಕು ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ಸೂಪರ್. ಇದೊಂಥರ ಪ್ರೀಮಿಯಂ ಲಕ್ಸುರಿ ಲುಕ್ ಎಲ್ಲ ಐತೆ. ಇದು ಬಂದ್ಬಿಟ್ಟು ನಿಮ್ಗೆ ರೋಸ್ ಮಿರರ್. ಓಕೆ. ರೋಸ್ ಮಿರರ್ ಈಚಿಂಗ್. ಸೇಮ್ ಅದೇ ತರನೇ ಟಾಪ್ ಸೀಲಿಂಗ್ ಇದೆ. ಫ್ಲೋರಿಂಗ್ ಅಲ್ಲಿ ನೋಡ್ಬೋದು ನಿಮ್ಗೆ ಲೈಟ್ ಬರ್ತಾ ಇದೆ. ಇದು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರೋದು ಬಾಟಮ್ ಅಲ್ಲಿ. ರೋಸ್ ಲೆನಿನ್ ಫಿನಿಶ್ ಶೀಟು, ಅದ್ರ ಮೇಲೆ ಟಫ್ ಅಂಡ್ ಗ್ಲಾಸ್ 12 mm ಥಿಕ್ನೆಸ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರೋದು. ಸೊ ನಾವು ಲೈಕ್ ಇದರ ಈಗ ಕೆಪಾಸಿಟಿ ಅಂತ ಇರುತ್ತಲ್ಲ, ಎಷ್ಟು ಕೆಪಾಸಿಟಿ ಇರುತ್ತೆ? ಇದು 6 passenger ಕೆಪಾಸಿಟಿ. 6 passenger 408 kgs. 408 kgs ಅಲ್ಲಿ. ಸೊ ಇದರಲ್ಲೂ ಸಹ ಇದು ಕೂಡ ಟಚ್ ಪ್ಯಾನಲ್ ಇರುತ್ತೆ ಕಂಪ್ಲೀಟ್.
ಬ್ರದರ್ ಹೇಳ್ತಿರೋದು ಬಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೆ ಕಂಪ್ಲೀಟ್ ಕಸ್ಟಮೈಸೇಷನ್, ಓಕೆನಾ? ಸೊ ನಿಮಗೆ ಯಾವ ಕಲರ್ ಬೇಕು, ಯಾವ್ದು ಸೆಟ್ ಆಗುತ್ತೆ, ಇವರೊಂದು ಪ್ಯಾಟರ್ನ್ ಕೊಡ್ತಾರೆ, ಬಟ್ ನಿಮಗಂತ ಬೇಕಾಗಿರುತ್ತಲ್ಲ, ಸೊ ಸೆಪರೇಟ್ ಆಗಿ ಇದೇ ಕಲರ್ ಬೇಕಂತಂದ್ರೂ ತಗೋಬಹುದು, ನೋ ವರೀಸ್. ಸರ್ ನೋಡಿ, ಇವಾಗ ಈ ಇದರಲ್ಲಿ ನಂಗೆ ಬ್ಲಾಕ್ ಮಿರರ್ ಶೀಟ್ ಬೇಕು, ರೋಸ್ ಮಿರರ್ ಬೇಕು, ಇಲ್ಲಿ ಬ್ಲಾಕ್ ಮಿರರ್ ಶೀಟ್ ಬೇಕು, ಅದು ಕೂಡ ಮಾಡ್ಕೊಡ್ತೀವಿ. ನಾವು ಇಲ್ಲಿ ಏನ್ ಮಾಡಿದೀವಿ ಇದೇ ಬೇಕು ಅಂತ ಏನಿಲ್ಲ. ಓಕೆ. ಸೊ ಇಲ್ಲಿ ನಮ್ಗೆ ಕಂಪ್ಲೀಟ್ ಗೋಲ್ಡ್ ಮಿರರ್ ಬೇಕು, ಮಾಡ್ಕೊಡ್ತೀರಾ. ಸೊ ಅದ್ರ ತಕ್ಕನಾಗೆ ಲೈಕ್ ಪ್ರೈಸಿಂಗ್ ಕಾಸ್ಟ್ ಚೇಂಜ್ ಆಗುತ್ತೆ. ಇವನ್ ಸೀಲಿಂಗ್ ಕೂಡ ನಿಮ್ದು ಯಾವ್ದಾದ್ರು ಒಂದು ಡಿಸೈನ್ ಇದೆ, ನಮ್ಗೆ ಇದೇ ತರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಸೀಲಿಂಗ್ ಡಿಸೈನ್ ಕೂಡ ಅದೇ ತರ ಮಾಡಿಕೊಡ್ತೀವಿ. ಸೊ ಈ 4 ವೇರಿಯಂಟ್ಸ್ ಬಂದು ನಿಮಗೆ ಈ ಸೆಂಟರಲ್ಲಿ ಲೈವ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಇನ್ನ ಬೇರೆದ್ ಬೇಕಂದ್ರೆ ಅವರ ಲೈಕ್ ನಿಮ್ಮ ವೆಬ್ಸೈಟ್ ಇದೆಯಲ್ಲ, ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಡೈರೆಕ್ಟಾಗಿ ಎಂಕ್ವೈರಿ ಮಾಡೋದಿರಲಿ ಅಥವಾ ಲೈವ್ ಆಗಿ ಬಂದು ನೀವು ಸೆಂಟರ್ ವಿಸಿಟ್ ಮಾಡಿ ಡೆಮೋ ಎಕ್ಸ್ಪೀರಿಯನ್ಸ್ ತಗೋಬಹುದು ಹೇಗಿರುತ್ತೆ ಅಂತ. ಸೊ ರೆಗ್ಯುಲರ್ ಲಿಫ್ಟಿಂದ ಹಿಡಿದು ಎಕ್ಸ್ಪೀರಿಯನ್ಸ್ವರೆಗೆ ನಿಮಗೆ ಇಲ್ಲಿ ಡೆಮೋಸ್ ಸಿಗುತ್ತೆ. ಅದರ ಒಂದೊಂದು ಎಕ್ಸ್ಪೀರಿಯನ್ಸ್ ಇರಲಿ, ಡೈರೆಕ್ಟಾಗಿ ಬಂದು ನೀವು ಇಲ್ಲಿ ಅದನ್ನ ಎಂಜಾಯ್ ಮಾಡಿ ಹೇಗಿರುತ್ತೆ ಅಂತ. ಡೋರ್ಸ್ ಕೇಳಿದ್ರಿ ಅಲ್ವಾ? ಡೋರ್ಸ್ ನೋಡಿ, ನಾವು ಇಲ್ಲೆಲ್ಲಾನು ಗ್ಲಾಸ್ ಡೋರ್ ಇಟ್ಟಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಡಿಸ್ಪ್ಲೇ ಕಾಣಿಸ್ಲಿ, ಒಳಗಡೆ ಕ್ಯಾಬಿನ್ ಯಾವ ತರ ಇದೆ ಅಂತ ಕಾಣಿಸ್ಲಿ ಅಂತ. ಇಲ್ಲಿ ನಮ್ಗೆ ಈ ಡೋರ್ಸ್ ಅನ್ನ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ಗ್ಲಾಸ್ ಡೋರ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ SS ಏರ್ಲೈನ್ ಫಿನಿಶ್ ಬರುತ್ತೆ, SS ಇಚಿಂಗ್ ಪ್ಯಾಟರ್ನ್. ಒಳಗೆ ಎಲ್ಲ ಸೇಮ್, ಬಟ್ ಡೋರ್ ಮಾತ್ರ ಚೇಂಜ್ ಆಗಿರುತ್ತೆ. ಡೋರ್ ನಿಮ್ಗೆ ಯಾವ ತರ ಬೇಕೋ ಆ ತರ ಒಳಗಡೆ ಕ್ಯಾಬಿನ್ ರೋಸ್ ಇದ್ದಾಗ ನಿಮ್ಗೆ ಔಟ್ ಸೈಡ್ ಡೋರ್ಸ್ ಅನ್ನು ರೋಸ್ ಕೊಡ್ಬೋದು. ಬೇಡ ಇಚಿಂಗ್ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರೆ ಇಚಿಂಗ್ ಕೊಡ್ಬೋದು, ಫ್ಲವರ್ಸ್ ಕೊಡ್ಬೋದು. ಬೇರೆ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅದ್ ಮಾಡ್ಬೋದು. ಹಾಫ್ ಡೋರ್ ಗ್ಲಾಸ್ ಕೊಡ್ಬೋದು, ಅದು ಬೇರೆ ಆಪ್ಷನ್ ಇದೆ. ಮತ್ತೆ ಜಸ್ಟ್ ಸ್ಮಾಲ್ ವಿಷನ್ ವಿಂಡೋ ಕೊಡ್ಬೋದು, ಇಲ್ಲ ಅದು ಕೂಡ ಆಪ್ಷನ್ ಇದೆ. ಸೊ ಕಂಪ್ಲೀಟ್ ವೇರಿಯಂಟ್ಸ್ ಬಂದು ಮೋಸ್ಟ್ಲಿ ಇವ್ರ ವೆಬ್ಸೈಟಲ್ಲಿ ಇರುತ್ತೆ. ಸೊ ಹಾಕಿರ್ತೀನಿ, ಜಸ್ಟ್ ಚೆಕ್ಔಟ್ ಮಾಡಿ ಅದರಲ್ಲಿ. ಆ್ಯಂಡ್ ಈಗ ಇನ್ಸ್ಟಾಲೇಷನ್ ಪ್ರಾಸೆಸ್ಸು ಮತ್ತು ಸರ್ವಿಸು, ಮೇಂಟೆನೆನ್ಸ್, ಅದ್ರ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಸರ್, ಇನ್ಸ್ಟಾಲೇಷನ್ ನಮ್ಮದು ಫಾಸ್ಟ್ ವರ್ಕ್ ಇದೆ, ಸೆಪ್ರೇಟ್ ಟೀಮ್ಸ್ ಇದೆ ಇನ್ಸ್ಟಾಲೇಷನ್ಗೋಸ್ಕರ. ವಿದಿನ್ ಮಂತಲ್ಲಿ ನಾವು ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ತುಂಬಾ ಎಮರ್ಜೆನ್ಸಿ ಇತ್ತು ಅಂತೇಳಿ ವಿದಿನ್ 20 days ಅಲ್ಲಿ ಕೂಡ ನಾವು ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸರ್ವಿಸ್ ಕೂಡ ಅಷ್ಟೇ, 1 year ನಮ್ದು ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಆಫ್ಟರ್ ದಟ್ AMC ಮಾಡ್ಕೊಳ್ಬೇಕು. AMC ಕೂಡ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ನಿಮ್ಗೆ ಟೆಕ್ನಿಷಿಯನ್ಸ್ ಕೂಡ ನಮ್ಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ಎಲ್ಲ ಕಡೆ ಟೀಮ್ ಇರುತ್ತೆ. ಸರ್ವಿಸ್ ಬಗ್ಗೆ ಏನು ವರಿ ಮಾಡಂಗಿರಲ್ಲ. ಈಗ ಮೇಂಟೆನೆನ್ಸ್ ಪ್ಯಾಕೇಜಸ್ ಏನಾರು ಹಾಕಿದ್ದೀರಾ ಅದಕ್ಕೆ ಅಂತ ಸಪರೇಟು? ಸರ್, ಸಿಲ್ವರ್, ಗೋಲ್ಡ್ ಮತ್ತೆ ಪ್ಲಾಟಿನಮ್ ಅಂತ ಇರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಬಜೆಟ್. ಓಕೆ, ನೈಸ್. ಈಗ ಇನ್ನೊಂದು ನನ್ನ ಮೇನ್ ಪ್ರಶ್ನೆ, ಈಗ ನಮ್ಮ ಆಡಿಯನ್ಸು ಆಸ್ ಎ ಕಸ್ಟಮರ್ ಆಗಿ ಬರ್ತಾರೆ ಅಂತಂದ್ರೆ ಅವರ ಮೇನ್ ಪ್ರಶ್ನೆ ಏನಿರುತ್ತೆ ಅಂತಂದ್ರೆ, ಈಗ ಡಿಫ್ರೆನ್ಸ್ ಬಿಟ್ವೀನ್ ಈಗ ನಿಮ್ಮ ದಕ್ಷ ಎಲಿವೇಟರ್ಸ್ಗೂ ಬೇರೆ ಎಲಿವೇಟರ್ಸ್ಗೂ ಏನು ಡಿಫ್ರೆನ್ಸು? ಅದು ಸರ್, ನಾವು ನೀವು ನೋಡಿದ್ದೀರಾ ಇವಾಗ ಇಲ್ಲೇನಂತ ಹೇಳಿದ್ರೆ, ನಾವು ಯೂಸ್ ಮಾಡ್ತಿರೋ ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಮಾಡ್ತೀವಿ. ಕಣ್ಣಾರೆ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್. ನೀವು ಕಂಪೇರ್ ಮಾಡ್ಬೋದು, ಬೇರೆ ಲಿಫ್ಟ್ ಕಂಪ್ನಿಗಳಿಗೆ ಲಿಫ್ಟ್ ಕಂಪೇರ್ ಮಾಡಿ ನೀವು ಚೆಕ್ ಮಾಡ್ಬೋದು ನಮ್ದು ಕ್ವಾಲಿಟಿ. ಸೊ ಮೇನ್ಲಿ ಸ್ಟೀಲ್ ಕ್ವಾಲಿಟಿ ಬಿಲ್ಡ್ ಇರಲಿ, ಸೊ ಇವೆಲ್ಲ ಅದು ನಿಮ್ಮ ಮೇನ್ ಡಿಫ್ರೆನ್ಸ್ ಬರುತ್ತೆ. ಹೌದು, ನಮ್ದು ಗೌರ್ಮೆಂಟ್ ಎನ್ಲಿಸ್ಟೆಡ್ ಕಂಪನಿ. ಓಕೆ, ಸೊ ಅದೇ ಮೇನ್ ಡಿಫ್ರೆನ್ಸ್, ಲೈಸೆನ್ಸ್. ಓಕೆ, ಅದೊಂದು ಟ್ರಸ್ಟ್ ಇರುತ್ತೆ ನಿಮಗೆ ಅಲ್ವಾ? ಸೊ ನಾರ್ಮಲ್ ಆಗಿ ಮೋಸ್ಟ್ಲಿ ಲಿಫ್ಟ್ಸ್ ಅಲ್ಲಿ ಸ್ಕ್ಯಾಮ್ಸ್ ಇವಂತ ನಡೆಯುತ್ತೆ, ಸ್ಟೀಲ್ ಕ್ವಾಲಿಟಿ ಇದೆಯಾ, ಬಿಲ್ಡ್ ಇದೆಯಾ ಇಲ್ವಾ ಅಂತ. ಸೊ ಅದನ್ನ ಇವ್ರ ಹತ್ರ ಲೈಕ್ ಮೇನ್ ಒಂದು USP ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸರ್, ಇನ್ನೊಂದು ಪ್ರಶ್ನೆ ಈಗ ನನಗೆ ಬಂದು, ಈಗ ನಾನು ಇಲ್ಲಿವರೆಗೆ ಲಿಫ್ಟ್ ಯೂಸ್ ಮಾಡಿಲ್ಲ. ಸೊ ಫಸ್ಟ್ ಕಸ್ಟಮರ್, ಬಟ್ ಮನೆಗೆ ನನಗೆ ಲಿಫ್ಟ್ ಹಾಕೋಬೇಕು, ಹೇಗೆ ಸಜೆಸ್ಟ್ ಮಾಡ್ತೀರಾ? ನಾವು ನಿಮ್ಮ ಸ್ಪಾಟಿಗೆ ಬಂದು ನಿಮ್ದು ಜಾಗ ಎಷ್ಟಿದೆ, ಏನು ಸ್ಪೇಸ್ ಎಷ್ಟು ಬಿಟ್ಟಿದ್ದೀರಾ ಚೆಕ್ ಮಾಡಿಕೊಂಡು ಅಲ್ಲಿ ಯಾವ ತರ ಸೂಟ್ ಆಗುತ್ತೆ ಲಿಫ್ಟ್, ಹೈಡ್ರಾಲಿಕ್ ಬೇಕಾ, MRL ಹಾಕ್ಬೇಕಾ ಅಥವಾ ಮಷಿನ್ ರೂಮ್ ಹಾಕ್ಬೇಕಾ, ನಿಮ್ದು ಸ್ಪೇಸ್ ನೋಡ್ಕೊಂಡು ಪಿಟ್ ಇದೆಯಾ, ಪಿಟ್ ಇದ್ರೆ ನಾವು MRL ಮಾಡ್ಬೋದು. ವಿದೌಟ್ ಪಿಟ್ ಅಂತ ಹೇಳಿದ್ರೆ, ಪಿಟ್ಲೆಸ್ ಅಂತ ಹೇಳಿದ್ರೆ ನಮ್ದು ಹೈಡ್ರಾಲಿಕ್ ಮಾಡ್ಬೋದು. ವೇರಿಯಂಟ್ಸ್ ಇರುತ್ತೆ. ನಿಮ್ಮ ಸ್ಪಾಟ್ಗೆ ಬಂದು ನಾವು ಚೆಕ್ ಮಾಡಿ ನಿಮ್ಗೆ ಯಾವ್ದು ಸೂಟಬಲ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಆ ರೂಮ್ ಸ್ಪೇಸ್ ಇಂದ ಹಿಡಿದು ಕಂಪ್ಲೀಟ್ ಹಾಲ್ ಸ್ಪೇಸ್ ತಕ್ಕನಾಗೆ ನೀವು ಅದನ್ನ ಲಿಫ್ಟ್ ನ ರೆಡಿ ಮಾಡ್ಕೊಡ್ತೀರಾ. ಓಕೆ, ಸೂಪರ್. ಸೊ ಇದೊಂದು ರೀತಿ ನಿಮಗೆ ಯೂಸ್ಫುಲ್ ಆಗಿರುತ್ತಲ್ವಾ? ಈಗ ನೀವು ಫಸ್ಟ್ ಟೈಮ್ ಯೂಸರ್ ಆಗಿರ್ತೀರಾ ಲಿಫ್ಟ್ಗೆ, ನಿಮಗೆ ಲಿಫ್ಟ್ ಬಗ್ಗೆ ಐಡಿಯಾನೇ ಇರಲ್ಲ. ಸೊ ಜನರಲ್ ಆಗಿ ನಿಮಗೆ ಆ ಸಜೆಷನ್ ಬೇಕಾಗಿರುತ್ತೆ. ಸೊ ಅದು ಬಂದು ಬ್ರದರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಮನೆಗೆ ಈ ಲಿಫ್ಟೇ ಬೇಕು, ಹೈಡ್ರಾಲಿಕ್ ಬೇಕಂತಂದ್ರೆ ಹೈಡ್ರಾಲಿಕ್ ಹಾಕಿ ಕೊಡ್ತೀರಾ ಅಥವಾ ಬೇಕು ಅಂತ ಹೇಳಿದ್ರೆ ಹೈಡ್ರಾಲಿಕ್ ಹಾಕಿ ಕೊಡ್ತೀವಿ. ಬಟ್ ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ, ನೀವು ಅಂದ್ರೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರಲ್ವಾ, ಆ ತರ ಇದ್ದಾಗ ನಾವು ಸಜೆಸ್ಟ್ ಮಾಡ್ತೀವಿ. ನಾವು ನಿಮ್ ಸ್ಪಾಟ್ ಅನ್ನು ವೆರಿಫೈ ಮಾಡ್ಬಿಟ್ಟು ಅಲ್ಲೇನ್ ನಿಮ್ದು ಜಾಗ ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಇದು ಸೂಟಬಲ್ ಆಗುತ್ತೆ ನಾವು ಸಜೆಸ್ಟ್ ಮಾಡ್ತೀನಿ. ಸೊ ಯಾವುದೋ ಒಂದು ಲಿಫ್ಟ್ ಹಾಕೋದಲ್ಲ, ಯಾವುದೋ ಒಂದು ಕಂಪ್ಲೀಟ್ ಆಗಿ ಅದಕ್ಕೆ ಅದೇ ಆಗ್ಬೇಕಲ್ವಾ? ನೈಸ್. ಸೊ ಅದು ಮೋಸ್ಟ್ಲಿ ತುಂಬಾ ಜನರಿಗೆ ಗೊತ್ತಿರಲ್ಲ. ಈಗ ಎಲ್ಲೋ ನೋಡಿರ್ತಾರೆ ಇದೇ ಲಿಫ್ಟ್ ನಮಗೆ ಬೇಕಂತಿರ್ತಾರೆ, ಬಟ್ ಆ ಸ್ಪೇಸ್ ಅಲ್ಲಿ ಅದು ಹೋಗಲ್ಲ ಅಲ್ವಾ, ಕಂಫರ್ಟ್ ಆಗಿ ಬರಲ್ಲ. ಸೊ ಅದೊಂದು ಮೇನ್ ಪಾಯಿಂಟ್. ನಾವು ಇವಾಗ ನೋಡ್ತಾ ಇರೋದು MRL ಎಲಿವೇಟರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಲಿಫ್ಟ್ ಶಾಫ್ಟ್ ಏನಿದೆ, ಸೊ ಅದ್ರ ಮೇಲ್ಗಡೆ ಚಾನಲ್ ಇಟ್ಬಿಟ್ಟು ಚಾನಲ್ ಮೇಲ್ಗಡೆ ಮೋಟರ್ ಹಾಯಿಸ್ಟ್ ಆಗುತ್ತೆ. ಓಕೆ ಸರ್, ಇದು ಬಂದ್ಬಿಟ್ಟು MRL ಮೋಟರ್. ಸೊ ಇದು ಎಷ್ಟು ಸ್ಪೇಸ್ ಇರುತ್ತೋ
ಸೊ ಆ ಸ್ಪೇಸಲ್ಲಿ ನೀವು ಇದನ್ನ ಹೌದು, ಇದು ಹೌದು, ಮಾಡ್ಕೊಡ್ತೀರಾ. ಓಕೆ, ನೈಸ್ ನೈಸ್. ಸರ್ ಹಾಗೆ ಇಲ್ಲಿ ನೀವೇನು ನೋಡ್ತಿದ್ದೀರಾ ಅದು 4 ಸ್ಪೀಡ್ ಗವರ್ನರ್ ಅಂತ ಹೇಳ್ತೀವಿ. ಓಕೆ. ನಮಗೆ ಲಿಫ್ಟ್ ಏನಾದ್ರು ಈ ರೋಪ್ ಎಲ್ಲ ಕಟ್ಟಾಗಿ ಅಥವಾ ಏನಾದ್ರು ಆ ಥರ ಚಾನ್ಸಸ್ ಇದ್ದು ಫಾಲ್ ಡೌನ್ ಆಗೋ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ Okay. ಮೈನ್ ಸೇಫ್ಟಿ ಸರ್ ಅದು. ಏನಂತ ಹೇಳಿದ್ರೆ ಓವರ್ ಸ್ಪೀಡ್ ಗವರ್ನರ್. ಓಕೆ. ಲಿಫ್ಟ್ ಫಾಲ್ ಡೌನ್ ಆಗೋ ಟೈಮಲ್ಲಿ ಲಿಫ್ಟ್ ಅಲ್ಲಿ ಕ್ಲಚ್ ಇರುತ್ತೆ, ಆಕ್ಟ್ ಮಾಡುತ್ತೆ ಇಮಿಡಿಯೇಟ್. ಲಿಫ್ಟ್ ಎಲ್ಲಿರುತ್ತೋ ಅಲ್ಲೇ ಸ್ಟಾಪ್ ಆಗುತ್ತೆ, ಮೂವ್ಮೆಂಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಅಲ್ಲೇ ಸ್ಮೂತ್ ಲ್ಯಾಂಡ್ ಅಲ್ಲೇ ಸ್ಟಾಪ್ ಇರೋ. ಅಲ್ಲೇ ಸ್ಟಾಪ್ ಆಗುತ್ತೆ. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಹೋಗುತ್ತೆ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಸರ್ ನಮಗೆ ಕರೆಂಟ್ ಹೋದ್ರೆ UPS ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ, ನಾವು ಆಟೋಮೆಟಿಕ್ ರಿಸ್ಕ್ ಡಿವೈಸ್ ಅಂತ ಹೇಳ್ತೀವಿ. ಓಕೆ. ನಿಮ್ ಕರೆಂಟ್ ಹೋದ ಕೂಡಲೇ ಲಿಫ್ಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಒಳಗಡೆ ನಮಗೆ ಫ್ಯಾನ್ ಲೈಟ್ ಎಲ್ಲ ಕಂಟಿನ್ಯೂಸ್ ಆನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನಿಯರೆಸ್ಟ್ ಲ್ಯಾಂಡಿಂಗ್ ಹೋಗಿ ನಿಂತ್ಕೊಂಡು ಡೋರ್ ಓಪನ್ ಆಗಿ ನಮ್ದು ಒಳಗಡೆ ಪರ್ಸನ್ಸ್ ಆಚೆ ಬಂದ ನಂತರ ಡೋರ್ ಕ್ಲೋಸ್ ಆಗಿ ಆಫ್ ಆಗುತ್ತೆ. ಮತ್ತೆ ವಾಪಸ್ ಕರೆಂಟ್ ಬಂದಾದ್ಮೇಲೆ ಆಟೋಮೆಟಿಕ್ ರನ್ನಿಂಗ್ ತಗೊಳುತ್ತೆ. ಸೊ ಅದೊಂದು ಮೇನ್ ಪ್ರಾಬ್ಲಮ್ ಇತ್ತು ಲಿಫ್ಟ್. ಲೈಕ್ ಈಗ ಹೋಗ್ತೀವಿ ಅಲ್ಲೇ ಲೈಕ್ ಕರೆಂಟ್ ಹೋದ್ರೆ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದೊಂಥರ ಲೈಕ್ ಈಗ ಸ್ವಲ್ಪ ಚೇಂಜ್ ಓವರ್ ಆಗಿದೆಯಲ್ಲ ಎಲ್ಲ ಲಿಫ್ಟ್ಸ್ ಅಲ್ಲಿ. ಸೂಪರ್. ಸೊ ಸ್ವಲ್ಪ ಚೆನ್ನಾಗಿದೆ. ಎಲ್ಲ ಲಿಫ್ಟ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಸೂಪರ್ ಸೂಪರ್. ಅದೇ ತರ ನೀವು ಇಲ್ಲಿ ನೋಡಬಹುದು, ಇದು ಕಂಟ್ರೋಲರ್, ಎಲಿವೇಟರ್ ಕಂಟ್ರೋಲ್, ಇಂಟಿಗ್ರೇಟೆಡ್ ಎಲಿವೇಟರ್ ಕಂಟ್ರೋಲರ್. ಇಂಟಿಗ್ರೇಟೆಡ್ ಎಲಿವೇಟರ್ ಕಂಟ್ರೋಲರ್. ಓಕೆ. ಸೊ ಒಂದು ಮೊನಾರ್ಚ್ ಕಂಟ್ರೋಲರ್ ಇದು. ಒಂದು CPU-ಗೆ ಹೇಗೆ ಮದರ್ ಬೋರ್ಡು, ಕಂಪ್ಲೀಟ್ ಮದರ್ ಬೋರ್ಡ್ ಇದು. ಸೊ ನಿಮಗೆ ನಾನು ವಿಡಿಯೋಲಿ ನೋಡಿ, ಈಗ ಯಾರು ಇಷ್ಟು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಯಾರು ತೋರಿಸ್ಕೊಡಲ್ಲ. ಸೊ ಬಟ್ ಬ್ರದರ್ ಬಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಟ್ ಓನ್ಲಿ ಲಿಫ್ಟ್ ಅಂತಲ್ಲ, ಹೇಗೆ ಅದನ್ನು ವರ್ಕ್ ಆಗುತ್ತೆ, ಹೇಗೆ ಅದನ್ನು ಯೂಸ್ ಮಾಡ್ತೀವಿ, ಏನಿರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೋಬಹುದು. ಸೊ ಅವರು ಜಸ್ಟ್ ನಾಟ್ ಒಂದು ಈಗ ನಾವು ವಿಡಿಯೋ ಮಾಡ್ತೀವಿ ಜಸ್ಟ್ ಅದನ್ನು ಲಿಫ್ಟ್ನ ಸೆಲ್ ಮಾಡಬೇಕು ಅದೊಂದು ಕಾನ್ಸೆಪ್ಟ್ ಅಲ್ಲ. ಲಿಫ್ಟ್ಸ್ ಇನ್ ಡೀಟೇಲ್ ಇನ್ ಡೆಪ್ತಾಗೆ ಇವ್ರು ತಿಳಿಸ್ಕೊಡ್ತಾರೆ. ಅದು ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ನಾಟ್ ಓನ್ಲಿ ಜಸ್ಟ್ ಲಿಫ್ಟ್ ಅಂತಲ್ಲ, ನನಗೂ ನೋಡಿ ಈಗ ಫಸ್ಟ್ ಟೈಮು ನಾನು ನಿಮ್ಮಾಗೇ ಬಂದಿರೋದು ಆ್ಯಸ್ ಎ ನ್ಯೂ ಯೂಸರ್, ಲೈಕ್ ನ್ಯೂ ಕಸ್ಟಮರ್ ಅಂತ ಅಂದ್ಕೊಳ್ಳಿ. ಸೊ ನನಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಹೇಗಿರುತ್ತೋ. ಈಗ ನಮ್ಮ ಮನೆ ಸ್ಪೇಸ್ ಇಷ್ಟಿದ್ರೆ ಅದಕ್ಕೆ ಈ ಲಿಫ್ಟೇ ಆಗಬೇಕು. ನಾನೊಂದು ಜನರಲಾಗಿ ಏನೋ ಒಂದು ಹೇಳ್ಬಿಡ್ತೀನಿ, ಈ ಲಿಫ್ಟ್ ನಿಮ್ಗೆ ಬೇಕಂತ. ಅದಲ್ಲ, ಅದಕ್ಕೆ ಹೇಗೆ ಹೋಗುತ್ತೋ ಏನು ಹೋಗುತ್ತೋ ಅದು ಮಾತ್ರನೇ ಅಲ್ಲಿ ಸಾಧ್ಯ ಫಿಕ್ಸ್ ಆಗೋಕ್ಕೆ ಅಲ್ವಾ. ಸೊ ಅವೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇನ್ನು ಇನ್ ಡೀಟೇಲ್ ಬಂದು ಸ್ವಲ್ಪ ಕೇಳೋದಿದೆ. ಸರ್ ನೀವು ನೋಡ್ತಾ ಇರೋದು ಇವಾಗ ಓವರ್ಲೋಡ್ ಸೆನ್ಸರ್. ಏನು ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಲಿಫ್ಟಲ್ಲಿ ನಂಬರ್ ಆಫ್ ಪರ್ಸನ್ಸ್ ಕೆಪಾಸಿಟಿ 408 kg 6 ಪ್ಯಾಸೆಂಜರ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಪರ್ಸನ್ಸ್ ಒಳಗಡೆ ಹೋದ ಕೂಡಲೇ ಅದು ಆಕ್ಟಿವೇಟ್ ಆಗುತ್ತೆ, ಡೋರ್ ಓಪನ್ ಆಗಿ ಅಲ್ಲೇ ಸ್ಟಾಪ್ ಆಗುತ್ತೆ, ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಒಬ್ಬ ಪರ್ಸನ್ ಆಚೆ ಹೋದ್ಮೇಲೆ ಲಿಫ್ಟ್ ರನ್ನಿಂಗ್ ತಗೊಳುತ್ತೆ. ಇದು ಕೂಡ ಒಂದು ಸೇಫ್ಟಿ ಸರ್. ಸೊ ಮೇಲೆ ನೋಡಿರ್ತೀರಾ. ಸೊ ಇನ್ ಡೆಪ್ತಾಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಕ್ಚುಲಿ ಈಗ ಹೋದ್ರೆ ಕಂಪ್ಲೀಟಾಗಿ ಒಂದು 2.5 hour ಮೂವಿನ ನೋಡ್ಕೋಬೋದು, ಆ ಥರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ದಟ್ ಇಸ್ ಮೇನ್ ಪಾಯಿಂಟ್. ಈಗ ಜನರಲ್ ಆಗಿ ಒಂದು ಲಿಫ್ಟ್ ಹೋದ್ರೆ ಲಿಫ್ಟ್ ಇನ್ ಡೆಪ್ತು ನಿಮಗೆ ಅರ್ಥ ಆಗುತ್ತೆ ಹೇಗೆ ಇರುತ್ತೆ ಅಂತ. ಆ್ಯಂಡ್ ಅದು ಸೇಮ್ ಪಾಯಿಂಟ್ ಬರೀ ಹೋಮ್ ಮಾತ್ರ ಅಲ್ಲಲ್ಲ ಸರ್, ಹೋಮ್ ಲಿಫ್ಟ್ಸ್ ಮಾತ್ರ ಅಲ್ವಾ? ಹೋಮ್ ಲಿಫ್ಟ್ ಮಾತ್ರ ಅಲ್ಲ, ಹೈಡ್ರಾಲಿಕ್ ಎಲಿವೇಟರ್ ಇದೆ. ಹೋಮ್ ಲಿಫ್ಟ್ಸ್ ಅಂತ ಬಂದ್ರೆ ಹೈಡ್ರಾಲಿಕ್ ಸಜೆಸ್ಟ್ ಮಾಡ್ತೀವಿ. ಅದೇ ಥರ ನಿಮ್ಗೆ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ನಾವು MRL ಸಜೆಸ್ಟ್ ಮಾಡ್ತೀವಿ. ಓಕೆ. ಅದೇ ಥರ ಆಫೀಸ್ ಪರ್ಪಸ್ ಮತ್ತೆ ನಿಮ್ಮ ಕಮರ್ಷಿಯಲ್ ಯೂಸಸ್, ಹೋಟೆಲ್ಸು, ಮಾಲ್ಸು, ಟೆಕ್ ಪಾರ್ಕ್ಸ್. ಸೂಪರ್. ಸೊ A to Z ಕಂಪ್ಲೀಟ್ ಇರಲಿ. ಸೊ ಎಲ್ಲ ಲಿಫ್ಟ್ಸು ನಿಮಗೆ ಅವೈಲೇಬಲ್ ಇದೆ, ಎಲ್ಲ ವೇರಿಯಂಟ್ಸಲ್ಲೂ ಸಿಗುತ್ತೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮಗೆ ಕಸ್ಟಮೈಸ್ಡ್ ಲಿಫ್ಟ್ ಸಿಗುತ್ತೆ. ಅದೇ ಥರ ನಿಮಗೆ ಈಗ ನೋಡಿದ್ರೆ ತುಂಬ ವೇರಿಯಂಟ್ಸ್ ಲಿಫ್ಟ್ ನೀವು ಬಂದು ವಿಸಿಟ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ, ನಿಮಗೆ ಯಾವುದೇ ಥರದ ಲಿಫ್ಟ್ ಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಅವೈಲೇಬಲ್ ಇದೆ. ಬನ್ನಿ. ನಿಮಗೆ ನಾನು ಏನು ಹೇಳ್ತೀವಿ, ಫೈನಲ್ ಆಗಿ ಏನು ಹೇಳ್ಬೇಕಂತ ಹೇಳಿದ್ರೆ, ನಿಮಗೆ ಬೆಸ್ಟ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ಎಲಿವೇಟರ್ ಅಂತ ಹೇಳಿದ್ರೆ ದಕ್ಷ ಎಲಿವೇಟರ್ಸ್. ದಕ್ಷ ಎಲಿವೇಟರ್ ಸೂಪರ್. ಸೊ ದಟ್ಸ್ ಇಟ್ ನಮ್ಮ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಡಿಫ್ರೆಂಟ್ ಕಾನ್ಸೆಪ್ಟ್. ನಾವು ರೆಗ್ಯುಲರ್ ಆಗಿ ಆ ಫುಡ್ ಮಾಡ್ತೀವಿ, ಬಟ್ ನಮ್ಮ ಆಡಿಯನ್ಸ್ ನಿಮಗೆ ಆಸ್ ಎ ಫ್ಯಾಮಿಲಿ ಥರ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲ ಕಂಪ್ಲೀಟ್ ತೋರಿಸಿ. ಸೊ ನಿಮ್ಗೆ ಇದು ಯೂಸ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮನೆ ಕಟ್ಟಿಸ್ತಿದ್ದೀರಾ, ಸೊ ಆ ಟೈಮಲ್ಲಿ ಲಿಫ್ಟ್ ಬೇಕು, ಯಾವ ಥರ ಬೇಕು, ಯಾವ ಬಿಲ್ಡಲ್ಲಿ ಬೇಕು, ಕ್ವಾಲಿಟಿ ಎಲ್ಲ ನೋಡ್ತೀರಾ. ಆ್ಯಂಡ್ ಸರ್ ಇದರಲ್ಲಿ ವಾರಂಟಿ ಅವೆಲ್ಲ ಇದೆಯಾ? ಹೌದು ಸರ್. ಓಕೆ, ಅದು ಪ್ರಶ್ನೆ ಕೇಳಬೇಕಿತ್ತು. ಸೊ ಅದು ಸಿಗುತ್ತೆ, ಹೇಳಿದಿರಾ ಅದನ್ನು? ಸೂಪರ್. ಹಾಗಾದ್ರೆ ನಾನು ಮಾಡ್ತಾ ಹೋಗಿದ್ದೀನಿ. ಸೊ ದಟ್ಸ್ ಇಟ್ ಅಂದಮ್ಮ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಡೀಟೇಲ್ಸ್ ಬಂದು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್. ಒಂದು ಬಾಯಲ್ಲಿ ಬಿಡೋಣ. ಬಾಯ್.